ನಮಸ್ಕಾರ. ನಾನು ಶ್ರೀದೇವಿ ಬಾಗಲಕೋಟೆಯಿಂದ. ನನಗೆ ಗುರುಮಾತೆಯವರಿಗೆ ನಮಸ್ಕಾರ. ನಿಮ್ಮಿಂದ ನನಗೆ ಭಾಳ ಧನ್ಯವಾದ. ಭಾಳ ನನ್ನ ಹೆಲ್ತಲ್ಲಿ ಭಾಳ ಆರೋಗ್ಯದಲ್ಲಿ ಭಾಳ ಚೇತರಿಕೆಯಾಗಿದೆ. ನನಗೆ ಒಂದು ವೈಟರ್ ಅಂತ ಇತ್ತು ಗಂಟಲದಲ್ಲಿ, ಅದಕ್ಕೆ ಆಪ್ರೇಷನ್ ಅಂತ ಹೇಳಿದರು. ಬಟ್ ನಾನು ಆಪ್ರೇಷನ್ ಮಾಡಿಸ್ಕೊಳ್ಳೋದು ನೆಸಸರಿ ಇಲ್ಲ. ಆದರೆ ಇದೊಂದು ಕಾಸ್ಮೆಟಿಕ್, ನೀವು ಹಾಗೆ ನಿಮ್ಗೆ ತೊಂದರೆ ಇಲ್ಲ, ಬದುಕ್ಬೋದು, ಏನೂ ಅದರಿಂದ ತ್ರಾಸಿಲ್ಲ ಅಂತ ಹೇಳಿದರು. ನಾನು ಎಲ್ಲ ರೀತಿಯಿಂದನೂ ಚೆಕ್ ಮಾಡಿಸಿದ್ದೆ. ಆಯುರ್ವೇದಿಕ್ ಟ್ರೀಟ್ಮೆಂಟ್ 1 ವರ್ಷ, ಹೋಮಿಯೋಪತಿ 1 ವರ್ಷ ತೊಗೊಂಡಿದ್ದೆ. ಮತ್ತು ಇನ್ನೊಂದು ಇದು ಫುಡ್ ಇದರೊಳಗಿಂದನೂ ಮಾಡಿದ್ದೆ. ಅದು 48 ದಿವಸದ್ದು. ಅದರಿಂದನೂ ನನಗೇನು ಕಡಿಮೆ ಆಗಿರಲಿಲ್ಲ. ಆದರೆ ಈಗ ನಾನು ರೇಖಿ ಬಗ್ಗೆ ಭಾಳ ಕೇಳಿದ್ದೆ. ನನ್ನ ಫ್ರೆಂಡು ರೇಖಿ ಕಲಿಯೋಕ್ಕೆ ಇಲ್ಲಿ ಮುಂಬೈದಿಂದ ಒಬ್ಬರು ರಾಜ್ದೀದಿ ಅಂತ ಬಂದಿದ್ದರು. ಆವಾಗ ಅವಳು ರೇಖಿ ಕ್ಲಾಸ್ ಇದೆ ಬಾ, ಅದರಿಂದ ಒಳ್ಳೆಯದಾಗುತ್ತೆ ಅಂದಿದ್ಲು. ನಾನು ಅದಕ್ಕೆ ಹೋಗ್ಬೇಕಂತಲೂ ಪ್ರಯತ್ನ ಮಾಡಿದ್ದೆ. ಅದು ಏನೋ ನನ್ನಿಂದ ಸಾಧ್ಯ ಆಗಲಿಲ್ಲ. ಅದು ಅವಾಗಿಂದನೂ ನನ್ನ ತಲೆಯಲ್ಲಿ ರೇಖಿ ಕಲಿಬೇಕು, ನನ್ನ ಆರೋಗ್ಯ ಸುಧಾರಿಸ್ಕೋಬೇಕು, ನಾನು ಮತ್ತೊಬ್ಬರಿಗೆ ಆರೋಗ್ಯ ಕೊಡಬೇಕು, ಹಿಂಗೆಲ್ಲ ನನ್ನ ತಲೆಯಲ್ಲಿತ್ತು. ಆದರೆ ಸಾಧ್ಯ ಆಗಿರಲಿಲ್ಲ. ಏನೋ ನಾನು ಫೇಸ್ಬುಕ್ ನೋಡ್ತಾ ಇದ್ದಾಗ ನಿಮ್ಮದು ನೋಡಿದೆ ಆ್ಯಡ್. ಅದು 15 ದಿವಸ ಮೊದಲು ನೋಡಿದ್ದೆ. ಅದರೊಳಗೆ ನಾನು ಮತ್ತೆ ಹೋಗಿ ರಿಜಿಸ್ಟರ್ ಮಾಡಿದ್ದೆ. ಅದು ಯಾಕೋ ನನಗೆ ಕನೆಕ್ಟ್ ಆಗಿರಲಿಲ್ಲ. ಮತ್ತು ಹೊರಗೆ ನಾನು ಯಾವಾಗ ಫೇಸ್ಬುಕ್ ನೋಡ್ತಾ ಇದ್ದಾಗ ನಿಮ್ಮದು ಬಂತು. ಏನೋ ನಿಮ್ಮ ಮಾತು ನನಗೆ ಭಾಳ ಆತ್ಮವಿಶ್ವಾಸ, ಏನೋ ನನ್ನಲ್ಲಿ ಕನೆಕ್ಟ್ ಆಗ್ತಾ ಇದೆ, ಸುಮ್ಮನೆ ಕಲಿಬಾರ್ದಕ್ಕೆ ಅಂತೇಳಿ ನಾನೇ ಕುತ್ಕೊಂಡು ರಿಜಿಸ್ಟರ್ ಮಾಡಿದೆ. ಆದರೆ ಇಮಿಡಿಯೇಟ್ ನನಗೆ ರೇಖಿ ಇದು ಹೀಲಿಂಗ್ ಅಂತ ಇದ್ರದ್ದು ಜಾಯಿನ್ ಮಾಡಿಕೊಂಡು ಫೋನ್ ಹಚ್ಚಿದರು. ನನಗೆ ಭಾಳ ಖುಷಿ ಆಯಿತು. ನಾನು ಏನೋ ಸಾಧಿಸ್ಬೋದು ಅಂತೇಳಿ ನನಗೆ ವಿಶ್ವಾಸ ಬಂತು. ನಾನು ನಮ್ಮ ಮನೆಯವರಿಗೆ ಹೇಳಿದೆ. ಅವರು ಏನು ಮಾಡ್ತೀವಿ ಮಾಡು, ನೀನು ಇಂಟ್ರೆಸ್ಟ್ ಇದ್ದರೆ ಕಲಿ ಅಂದರು. ಹಾಗೆ ದೀಕ್ಷಾ ತಗೊಳ್ಳುವಾಗ ಅವ್ರಿಗೂ ನಾನು ಬರ್ರಿ ಕೂಡ್ರಿ ಅಂದೆ. ಪಾಪ ಅವರು 2 ದಿವಸ ಕ್ಲಾಸ್ ಕೇಳಿದರು. ಆದರೆ ದೀಕ್ಷೆ ಕೂಡ್ಲಿಕ್ಕೆ ಆಗಲಿಲ್ಲ, ಕಾರಣಾಂತರಗಳಿಂದ ಹೊರಗೆ ಹೋದರು. ಹೀಗಾಗಿ ಅವರಿಗೆ ಇದು ರೇಖಿ ಕಲಿಯೋದು ಆಗಲಿಲ್ಲ. ನಾನು ಮಾತ್ರ ಅದನ್ನು ಕಲಿತೆ 2ನೇ ಲೆವೆಲ್ಗೆ ಹೋಗ್ಬೇಕು ಅನ್ನಿಸ್ತು. ಜಾಯಿನ್ ಆದಮೇಲೆ ನಮ್ಮ ಮನೆಯವ್ರಿಗೆ ಹೇಳಿದೆ, ನಾ 2ನೇದು ಲೆವೆಲ್ಗೆ ಹಿಂಗೆ ಇದು ಮಾಡಿದ್ದೀನಿ, ನಾನು ಮುಂದುವರಿಬೇಕಂದ್ರೆ. ಆಯಿತು ಮಾಡು ಅಂದರು. ನನಗೆ ದೇಹದಲ್ಲಿ ಒಂಥರ ಭಯ ಭಾಳ ಇರ್ತಿತ್ತು ಯಾವಾಗೂ. ಈಗ ಯಾವುದು ಭಯ ಇಲ್ಲ. ಮತ್ತು